ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಕ್ಕರೆ ನಾಡು ಮಂಡ್ಯದಲ್ಲಿ ತಣ್ಣಗಾಗದ ಧ್ವಜ ದಂಗಲ್. ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮ ಬಂದ್. ಆಂಜನೇಯ ದೇಗುಲದಿಂದ ಡಿಸಿ ಕಚೇರಿವರೆಗೂ ಬಿಜೆಪಿ ಹಿಂದೂ ಸಂಘಟನೆಗಳ ರ್ಯಾಲಿ. ಮಂಡ್ಯ ನಗರದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಬಂದ್ ಹಿನ್ನೆಲೆ ಬೆಳಗ್ಗೆಯಿಂದ ಅಂಗಡಿ ಮುಂಗಟ್ಟು ತೆರೆಯದ ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ. ಹನುಮಧ್ವಜ ಹೋರಾಟದಲ್ಲಿ ಜೆಡಿಎಸ್ ತಟಸ್ಥ ನಿಲುವು. ಮಂಡ್ಯ ಬಂದ್ನಲ್ಲಿ ಭಾಗವಹಿಸದ ಜೆಡಿಎಸ್ ನಾಯಕರು ಕೇಸರಿ ಶಾಲು ಹಾಕಿದ್ದು ತಪ್ಪು ಅಂತ ಎಚ್ಡಿಡಿ ಸೂಕ್ಷ್ಮ ಎಚ್ಚರಿಕೆ ಬೆನ್ನಲ್ಲೇ ದಳ ನಾಯಕರು ಸೈಲೆಂಟ್. ಡಿಕೆ ಸುರೇಶ್ಗೆ ಗುಂಡಿಕ್ಬೇಕು ಎಂಬ ಈಶ್ವರಪ್ಪ ಹೇಳಿಕೆಗೆ ಕೈ ನಾಯಕರು ಕೆಂಡ. 24 ಗಂಟೆಯೊಳಗೆ ತಮ್ಮ ಮಾತು ಹಿಂಪಡೆಯದಿದ್ರೆ ಕಠಿಣ ಕ್ರಮ. ಈಶ್ವರಪ್ಪಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಖಡಕ್ ಎಚ್ಚರಿಕೆ. ಡಿಕೆ ಸುರೇಶ್ ಕೊಲ್ಲಬೇಕೆಂಬ ಈಶ್ವರಪ್ಪ ಹೇಳಿಕೆ. ಮಾಜಿ ಸಚಿವನ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತಾಕತ್ತಿದ್ರೆ ನನ್ನ ವಿರುದ್ಧ ಕೇಸ್ ಹಾಕಿಸ್ಲಿ. ನಾನು ದಾವಣಗೆರೆಯಲ್ಲಿ ಹೇಳಿದ್ದ ಮಾತಿಗೆ ಈಗಲೂ ಬದ್ಧ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿ. ಲೋಕಸಭಾ ಚುನಾವಣೆ ಬಳಿಕ ಜೆಡಿಎಸ್ ಮುಂದಿದೆ ಬಿಗ್ ಟಾರ್ಗೆಟ್. 2028ರ ಅಸೆಂಬ್ಲಿ ಚುನಾವಣೆ ಮೇಲೆ ಹದ್ದಿನ ಕಣ್ಣು. 3ನೇ ಬಾರಿಗೆ ಸಿಎಂ ಸ್ಥಾನಕ್ಕೇರಲು ಎಚ್ಡಿಕೆ ರಣತಂತ್ರ. ಯುವ ಉದ್ಯಮಿಗೆ ಸಚಿವರಿಂದಲೇ ಕಿರುಕುಳದ ಆರೋಪ. ಅಸ್ಕಿನ್ ಬಯೋಫಿಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ 150 ಕೋಟಿ ಬಂಡವಾಳ. ಹಣ ಪಡೆದು ಎಸ್ಎಸ್ ಮಲ್ಲಿಕಾರ್ಜುನ್ ಎಥೆನಾಲ್ ಉತ್ಪಾದಿಸಿ ಕೊಡ್ತಿಲ್ಲ ಅಂತ ಅಶೋಕ್ ಆಕ್ರೋಶ. ಮಂಡ್ಯ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಬಿಗಿಪಟ್ಟು. ತನಗೆ ಟಿಕೆಟ್ ನೀಡುವಂತೆ ಬಿಜೆಪಿ ವರಿಷ್ಠರ ಮುಂದೆ ಒತ್ತಡ. ಜೆಡಿಎಸ್ಗೆ ಟಿಕೆಟ್ ಕೊಡಬಾರದು, ಮಂಡ್ಯ ಹೊರತಾಗಿ ನನಗೆ ಬೇರೆ ಕ್ಷೇತ್ರ ಬೇಡ ಎಂದು ಮನವಿ. ಲೋನ್ ಕೊಡಿಸೋದಾಗಿ ಹೇಳಿ ಮಹಿಳೆಯಿಂದ ಕೋಟಿ ವಂಚನೆ. 17 ಕೋಟಿ ಬಂದಿರೋದಾಗಿ ವಿಡಿಯೋ ತೋರಿಸಿ ಹಲವರಿಗೆ ಮಕ್ಮಲ್ ಟೋಪಿ. ನಿರ್ಮಲಾ ಸೀತಾರಾಮನ್ ಸಹಿ ಇರುವ ನಕಲಿ ಕಾಪಿ ತೋರಿಸಿ ದೋಖಾ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಲೈಂಗಿಕ ಕಿರುಕುಳ ಆರೋಪ. ವೈದ್ಯಗೆ ವೈದ್ಯರೊಬ್ಬನಿಂದ ಕಿರುಕುಳ ಆರೋಪ. ಫಾಲೋ ಮಾಡ್ತಾನೆ, ಮೈ ಕೈ ಮುಟ್ತಾನೆ ಅಂತ ಬನಶಂಕರಿ ಠಾಣೆಗೆ ದೂರು. ರಾಜ್ಯ ಕುರಿ ಮತ್ತು ಮೇಕೆ ಸಾಗಾಣಿಕೆದಾರರ ನಿಗಮದಲ್ಲಿ ಅಕ್ರಮ. ಅಧ್ಯಕ್ಷ ಮತ್ತು ಮಾಜಿ ಎಂಡಿಯಿಂದ ನಿಗಮದ 5 ಕೋಟಿ ಗುಳುಂ. ಅಧ್ಯಕ್ಷ ಶರಣಪ್ಪ ತಳ್ಳಿಕೇರಿ, ಎಂಡಿ ಡಾಕ್ಟರ್ ಮಧುಸೂದನ್ ಸ್ಕ್ಯಾಮ್. ಫಾರಿನ್ ಟ್ರಿಪ್ ಇಲ್ಲ, ಲ್ಯಾಪ್ಟಾಪ್ ಅಂತೂ ಇಲ್ವೇ ಇಲ್ಲ. ಲಕ್ಷ ಶುಲ್ಕ ಪಡೆದು ವಿದ್ಯಾರ್ಥಿಗಳಿಗೆ ದೋಖಾ ಆರೋಪ. ಸಿಂಧಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವಿರುದ್ಧ ಸ್ಟೂಡೆಂಟ್ಸ್ ಕೆಂಡ. 57ನೇ ವಯಸ್ಸಲ್ಲಿ ಚರ್ಚ್ ಪಾದ್ರಿ ಹಿಂದೂ ಯುವತಿಯನ್ನ ಮದುವೆ ಆಗ್ತಿರೋ ಆರೋಪ. ಬಂಜಾರ ಸಮುದಾಯ ಹಿಂದೂ ಜಾಗರಣ ವೇದಿಕೆಯಿಂದ ವಿರೋಧ. ದಾವಣಗೆರೆಯ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಅರ್ಜಿ ತಿರಸ್ಕಾರಕ್ಕೆ ಒತ್ತಾಯ. ಮೈಸೂರಿನ ಹೊಸಲು ಮಾರಮ್ಮ ದೇವಸ್ಥಾನದಲ್ಲಿ ಖದೀಮರ ಕೈಚಳಕ. ಹುಂಡಿಯಲ್ಲಿದ್ದ ಚಿಲ್ಲರೆ ಬಿಟ್ಟು ನೋಟ್ ಮಾತ್ರ ಹೊತ್ತೊಯ್ದರು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮುಸುಕುದಾರಿಗಳ ಕೃತ್ಯ. ಬೇಸಿಗೆಗೆ ಮುನ್ನವೇ ವೆದರ್ ಫುಲ್ ಹಾಟ್. ಬಿಸಿಲು ತಡೆಯಲಾರದೆ ತತ್ತರಿಸಿದ ರಾಜ್ಯದ ಜನ. ಮುಂದಿನ 2 ದಿನ ಬೆಂಗಳೂರು ಸೇರಿ ಹಲವೆಡೆ ತಾಪಮಾನ ಮತ್ತಷ್ಟು ಹೆಚ್ಚಳ. ಹವಾಮಾನ ಇಲಾಖೆಯ ಮುನ್ಸೂಚನೆ. ಬೆಳಗಾವಿಯಲ್ಲಿ ಗುಜರಿ ಅಂಗಡಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ತಗಡು ಕಬ್ಬಿಣ ರದ್ದಿ ಪೇಪರ್ ಸಂಗ್ರಹಿಸಿದ್ದ ಅಂಗಡಿ ಧಗಧಗ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ. ಕಲ್ಯಾಣ ಕರ್ನಾಟಕದ ಮೆಡಿಕಲ್ ಕಾಲೇಜಿನಲ್ಲಿ ಸ್ಟೇ ಫಂಡ್ ಹಗರಣ.
ಮೆಡಿಕಲ್ ವಿದ್ಯಾರ್ಥಿಗಳ ಶಿಷ್ಯ ವೇತನದಲ್ಲಿ ಗೋಲ್ಮಾಲ್, ವಿದ್ಯಾರ್ಥಿಗಳಿಂದ ಬ್ಯಾಂಕ್ ಚೆಕ್ ಪಡೆದು ಸ್ಕಾಲರ್ಶಿಪ್ ವಸೂಲಿ. ಕಾಟೇರ ಯಶಸ್ಸಿನ ಬಳಿಕ ತಿರುಪತಿಗೆ ದರ್ಶನ್ ಭೇಟಿ. ತಿಮ್ಮಪ್ಪನ ದರ್ಶನ ಪಡೆದ ಚಾಲೆಂಜಿಂಗ್ ಸ್ಟಾರ್. ಮುಂದಿನ ವಾರ ಹುಟ್ಟುಹಬ್ಬ, ಗೋವಿಂದನ ಆಶೀರ್ವಾದ ಪಡೆದ ಡಿ ಬಾಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.